ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕಾರ್ಬಿ ವ್ಲಾಗ್ಸ್. ಇವತ್ತು ವಿಶೇಷ ಏನಂದರೆ ಗೈಸ್, ಇವತ್ತು ನಾನು ನಮ್ಮ ಫ್ಯಾಮಿಲಿ ಎಲ್ಲರ ಜೊತೆನೂ ಸೀವಾಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ಲಾಸ್ಟ್ ಟೈಮ್ ಹೋದಾಗ ನನ್ನ ಫ್ರೆಂಡ್ ಹೋದಾಗ ಅಲ್ಲಿ ಮಳೆ ಬಂದು ಪ್ರಾಪರಾಗಿ ನಿಮ್ಗೇನು ತೋರ್ಸೋಕ್ಕಾಗಿಲ್ಲ, ಏನು ಇನ್ಫಾರ್ಮೇಷನ್ ಕೊಡಲಿಕ್ಕಾಗಿಲ್ಲ. ಸೊ ಇವತ್ತು ನಮ್ಮ ಚಿಕ್ಕಪ್ಪನ ಇದ್ದಾರೆ, ಅವ್ರಿಗೆ ಸ್ವಲ್ಪ ನನಗಿಂತ ಜಾಸ್ತಿ ನಾಲೆಜ್ ಇದೆ ಇದ್ರ ಬಗ್ಗೆ ಎಲ್ಲ. ಸೊ ಅವರಿಂದ ತಿಳ್ಕೊಬೋದು. ಹಾಗೆ ನಿಮಗೂ ಸ್ವಲ್ಪ ಜಾಸ್ತಿ ಕಾಂಟೆಂಟ್ ತೋರಿಸೋಣ ಅಂತ ಈ ಸಲ. ಮತ್ತು ಒಂದು ಆಕ್ಸಿಡೆಂಟ್ ಕೂಡ ಆಗಿದೆ ಗೈಸ್, ಅದನ್ನು ತೋರಿಸೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ. ತೆಂಗಿನಗುಂಡಿ ಬೀಚಿಗೆ ಹೋಗ್ತಾ ಇದ್ದೀವಿ. ತೆಂಗಿನಗುಂಡಿ ಬೀಚ್ ಚೆನ್ನಾಗಿದೆ, ಅದನ್ನ ನೋಡ್ಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಅವರು ಮುಂದೆ ಇದ್ದಾರೆ, ಹೊಸ ಬೈಕ್ ತಗೊಂಡು ಮುಂದೆ ಓಡಿಸ್ತಾ ಇದ್ದಾರೆ, ನಾವು ಹಿಂದೆಗಡೆ ಬರ್ತಾ ಇದ್ದೀವಿ. ಒಂದು 5 ನಿಮಿಷದಲ್ಲಿ ಅಲ್ಲಿ ರೀಚ್ ಆಗ್ತೀವಿ. ಬಂದಾಗಿದೆ. ಸೊ ಫೈನಲಿ ನಾವಿಲ್ಲಿ ಬಂದು ಮುಟ್ಟಿದ್ವಿ. ನೋಡಿ, ತುಂಬಾ ಬೋಟ್ಗಳಿದೆ, ದೊಡ್ಡ ಬೋಟ್ಗಳು, ಸಣ್ಣ ಬೋಟ್ಗಳು, ಸಣ್ಣ ಮರ್ಗಿಗಳು. ನೋಡಿ ಸರ್, ಮೀನ್ ಬಾಕ್ಸ್ಗಳು. ಇವತ್ತು ಬಹುಶಃ ರಜೆ ಇದೆ ಅನ್ಸುತ್ತೆ. ಬಾಕ್ಸ್ಗಳು ಖಾಲಿ ಇದೆ, ಮೀನುಗಳು ಬಂದಾಗಿದೆ ಇವತ್ತು. ನೋಡಿ ಗೈಸ್, ನೋಡಿ ಬೋಟ್ಗಳು ಇದೆ, ನೆಟ್ ಬೋಟ್ಗಳಿದೆ. ಈ ಬೋಟ್ ವ್ಯಾಲ್ಯೂಯೇಷನ್ 1.5 ಕೋಟಿ ಇರುತ್ತೆ ಒಂದು ಬೋಟಿಗೆ. ಸುಮಾರು ಒಂದು 40 ಬೋಟ್ಗಳಿದೆ, ಸ್ಟ್ಯಾಂಡಿಂಗ್ ಮಾಡಿದಾವೆ ಇಲ್ಲಿ. ಮುಂದ್ಗಡೆ ಒಂದು ಬೀಚ್ ಇದೆ. ನೋಡಿ, 2 ಅಳವೆಕೋಡಿ ಮತ್ತು ತೆಂಗಿನಗುಂಡಿ. ಆ ಕಡೆ ಒಂದು ಬೀಚ್ ಇದೆ. ಗಾಯ್ಸ್, ಮತ್ತೊಮ್ಮೆ ಮಗದೊಮ್ಮೆ ತೆಂಗಿನಗುಂಡಿ ಸೀವಾಗೆ ಬಂದಿದ್ದೀನಿ ವಿತ್ ಫ್ಯಾಮಿಲಿ. ಎಲ್ಲ ಬೈಕೆಲ್ಲ ತಗೊಂಡಿದ್ದೀವಲ್ಲ ಗೈಸ್, ಎಲ್ಲರ ಜೊತೆ. ಇವತ್ತು ನಮ್ಮ ಅಕ್ಕ ನಾವು ಬೆಂಗಳೂರಿಗೆ ರಿಟರ್ನ್ ಹೋಗ್ತಾಳೆ, ನಾನು ನಾಳೆ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ. ಸೊ ಒಂದು ಫ್ಯಾಮಿಲಿ ಟ್ರಿಪ್ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ನಮ್ಮ ಚಿಕ್ಕಪ್ಪನ ಬೋಟ್ ಎಲ್ಲ ಇದೆ. ಸೊ ಬನ್ನಿ. ಇವತ್ತು ಜನ ನೋಡಿ ಗೈಸ್, ಇವತ್ತು ಜನ ಜಾಸ್ತಿ ಇದ್ದಾರೆ. ಆ ದಿನ ಬಂದಾಗ ಮಧ್ಯಾಹ್ನ ಯಾರೂ ಇರಲಿಲ್ಲ, ಇವತ್ತು ಸಂಡೇ ಅಲ್ಲ, ಸೊ ಜಾಸ್ತಿ ಜನ ಇದ್ದಾರೆ. ನೋಡಿ, ಜನ ಮಾತ್ರ ಇವತ್ತು ಜಾಸ್ತಿ ಇದ್ದಾರೆ ಗೈಸ್. ಮಧ್ಯಾಹ್ನ ಇವತ್ತು 3 ಗಂಟೆ ಆಗಿದೆ ಜಸ್ಟ್, ಆದ್ರೂ ಇಷ್ಟು ಜನ ಇದ್ದಾರೆ. ಸಂಜೆ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಮುರುಡೇಶ್ವರ ಅಂತ ನೀವು ನೋಡಿದ್ದೀರಾ ಆಲ್ರೆಡಿ. ನೋಡಿ, ಇವತ್ತು ಬೋಟ್ ಕೂಡ ಜಾಸ್ತಿ ಇದೆ. ಹೆಂಗಿಟ್ಟು ನಿಲ್ಸಿದ್ದಾರೆ ನೋಡಿ ಗೈಸ್, ಕಲರ್ ಆಗಿ. ರಜೆ ಅಲ್ಲ ಬೋಟ್ಗೆಲ್ಲ, ಸೊ ಎಲ್ಲರೂ ಕರೆಕ್ಟಾಗಿ ಇಟ್ಟೋಗಿದ್ದಾರೆ, ಇಲ್ಲಾಂದರೆ ಉಲ್ಟಾ ಇಡ್ತಿದ್ರು. ಎಲ್ಲ ರಿಟರ್ನ್ ಬಂದಿದ್ದಾರೆ. ನಮ್ಮಮ್ಮ ನೋಡಿ ಗೈಸ್, ಒಬ್ಬರೇ ಹೋಗ್ತಾ ಇದ್ದಾರೆ. ಇವ್ರು 3 ಜನ ನೋಡಿ ಎಕ್ಸ್ಟ್ರಾ. ನಮ್ಮಮ್ಮನಿಗೆ ಯಾರು ಬೇಕಂತಿಲ್ಲ ಗೈಸ್, ಬಂದ ಕೂಡಲೇ ಅವ್ರ ಪಾಡಿಗೆ ಎಲ್ಲ ನೋಡ್ಕೊಂಡು ಅವರೇ ಎಂಜಾಯ್ ಮಾಡ್ತಾರೆ. ಸೋಲೋ ಅವ್ರ ನಂತರ ಎಲ್ಲ ರೇನ್ಕೋಟ್ ಎಲ್ಲ ತಂದಿದ್ವಿ ಗೈಸ್. ಇವತ್ತು ಟೆನ್ಷನ್ ಇಲ್ಲ, ಅದನ್ನ ಫುಲ್ ಒದ್ದೆಯಾಗಿ ಹೋಗಿದ್ವಿ. ಅದಕ್ಕೆ ಸೇಫ್ಟಿ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಮಳೆ ಬರೋ ಥರ ಇಲ್ಲ, ಕ್ಲೀನ್ ಇದೆ ಎಲ್ಲ. ಡ್ಯಾನ್ಸ್ ಮಾಡು. ನೋಡಿ ಗೈಸ್, ಅವಾಗ ಸ್ವಲ್ಪ ದೊಡ್ಡ ದೋಣಿ ಎಲ್ಲ ನೋಡಿದ್ರಿ ಲಾಸ್ಟ್ ವಿಡಿಯೋದಲ್ಲಿ. ಇವತ್ತು ಸಣ್ಣ ದೋಣಿ ಎಲ್ಲ ಬರ್ತಾ ಇದೆ ನೋಡಿ. ದೊಡ್ಡ ಬೋಟ್ ಎಲ್ಲ ಹೋಗಿಲ್ಲ ಗೈಸ್, ಯಾಕಂದ್ರೆ ರಜೆ ಇವತ್ತು ನಾಳೆ. ಇಲ್ಲಿ ಒಂದು ಬೋಟ್ ಕೂಡ ಆಕ್ಸಿಡೆಂಟ್ ಆಗಿದೆ ಅಂತೆ ಗೈಸ್.
ಅಲ್ಲೇ ಹೊಡೆದು ಕಲ್ಲಿಗೆ ತಾಗಿ ಏನೋ ಆಗಿದೆ ಅಂತ ಅದು ತೋರಿಸ್ತೀನಿ. ಅದೇ ನೋಡೋಕಂತ ಬಂದಿದ್ರು ನಮ್ಮ ಚಿಕ್ಕಪ್ಪ ಆ್ಯಕ್ಚುಲಿ. ಸೊ ಎಲ್ಲರೂ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಲಾಸ್ಟ್ಗೆ. ಇದು ನೋಡಿ ಡಿಫ್ರೆಂಟ್ ಟೈಪ್ ಆಫ್ ಮೀನು ಹಿಡಿಯೋದು. ಇದು ಬಲೆ ಎಲ್ಲ ಹಾಕಿ ಆಲ್ರೆಡಿ ಹೊರಗಡೆ ಹೋಗಿ ಇಲ್ಲಿ ಬಂದು ಆಮೇಲೆ ಎಳಿತಾರೆ. ಇಲ್ಲಿಂದನೇ ಎಳೆದು ತೆಗಿಯೋದು. ಅಲ್ಲಿ ಸುಮಾರು ದೂರ ಇರುತ್ತೆ ಗೈಸ್. ಸ್ವಿಮ್ಮಿಂಗ್ ಮಾಡಿ ಹಾಕಿ ಬಂದಿರ್ತಾರೆ. ಆಮೇಲೆ ಈ ಟೈಮಲ್ಲಿ ಎಳೆದು ತೆಗಿತಾರೆ. ಬೀಚ್ ನೋಡಿ ಎಲ್ಲ ವೇಸ್ಟ್ ಎಲ್ಲ ಮೇಲ್ಗಡೆ ಬಂದಿದೆ. ಮಳೆ ಜಾಸ್ತಿ ಆದಕ್ಕೂ ನೀರು ಜಾಸ್ತಿ ಆಗುತ್ತೆ. ನೋಡಿ ಸಣ್ಣ ದೋಣಿ, ಇದ್ರಲ್ಲೇ ಒಂದು 10 ಜನ ಇರ್ತಾರೆ ಗೈಸ್, 8-10 ಜನ ಇರ್ತಾರೆ. ಇಲ್ಲೆಲ್ಲ ಬಂದು ಇನ್ನೊಂದ್ಸಲ ಕ್ಲೀನಾಗಿ ನೋಡಿ ಗೈಸ್. ಅದನ್ನ ಸ್ವಲ್ಪ ಮೋಡ ಎಲ್ಲ ಆಗಿತ್ತು. ಸ್ವಲ್ಪ ಅರ್ಜೆಂಟಲ್ಲಿ ಓಡ್ ಹೋದ್ವಿ ನಾವು, ಮಳೆ ಬಂದಿದ್ರಿಂದ. ಫುಲ್ ಒದ್ದೆಯಾಗಿ ಹೋಗಿದ್ವಿ, ನಿಮಗೆಲ್ಲ ಗೊತ್ತಿರೋ ಥರನೇ. ಹಾಗೆ ಒಂದು ಬೋಟ್ದು ಮುಳುಗಿರೋದು ಒಂದು ಸೀನ್ ಸಿಗುತ್ತೆ, ನೋಡೋಣ. ನಮ್ಮ ಚಿಕ್ಕಪ್ಪನ ಕಾಲ್ ಮಾಡಿ ಹೇಳಿದ್ರಂತೆ ಅವರು ಆಗಿದೆ ಅಂತ. ಸೊ ಇದ್ರೆ ತೋರಿಸ್ತೀನಿ ಅದರಲ್ಲಿ. ನೋಡಿ ಗೈಸ್, ಮೀನು ಹಿಡಿತಾ ಇದ್ದಾರೆ ಫಿಶಿಂಗ್ ರಾಡಿಂದ. ದಿಗಂತ್ ಗೈಸ್, ಇವನ ಹೆಸರು ದಿಗ್ಗು ಅಂತ ಕರಿತೀವಿ. ಆಯ್ ಸಂಗ್ರೆ, ಆಯ್ ಸಂಗಾರ, ಆಯ್ ಗಾಯ್ನ, ಆಯ್ ಗಾಯ್ಸ್, ಹಾಯ್ ಗಾಯ್ಸ್. ಇವ್ ನಮ್ಮ ಪಕ್ಕದ ಮನೆ ಹುಡುಗ ಗೈಸ್, ನಮ್ಮ ತಮ್ಮನ್ ತರ. ಅದು ತಮ್ಮ ಅಲ್ಲ, ಬೆಡ್ರೂಮ್ ತರ, ಬಟ್ ಬೆಡ್ರೂಮ್ ಅಲ್ಲ. ಬೆಡ್ಶೀಟ್ ತರ, ಬೆಡ್ ಅಲ್ಲ, ಬೆಡ್ಶೀಟ್ ಅಲ್ಲ, ಬೀಳತಾ. ವಾಚ್ ತರ, ವಾಚ್ ಅಲ್ಲ. ಹಾ, ಬೇಗ ಕಲಿತಾರೆ ಗೈಸ್ ಈಗ ಸಣ್ಣ ಮಕ್ಳೆಲ್ಲ. ನೋಡಿ ಗೈಸ್, ಬೋಟ್ ನೋಡಿ, ಇದೇ ಬೋಟ್. ಇಲ್ಲಿ ಅಲ್ಲೆಗೆಲ್ಲ ತಾಗಿ, ಅದನ್ನ ಹೇಳಿದ್ನಲ್ಲ ಗೈಸ್ ನಿಮ್ಗೆ, ಇಲ್ಲಿ ಇದೇ ಡೇಂಜರಸ್ ಪ್ಲೇಸ್ ಇದೆ. ಇದಕ್ಕೆ ತಾಗಿ ಬೋಟ್ ಬಂದು ಈ ಕಲ್ಲಿಗೆ ತಾಗಿ ಡ್ಯಾಮೇಜ್ ಆಗಿ ಮುಳುಗೋಗಿದೆ ಗೈಸ್. ಮುಗೀತು ಇದ್ರ ಕತೆ. ಬಲ್ಲೆ ಗಿಲೆ ಎಲ್ಲ ಹಂಗೆ ಇದೆ. ಇನ್ನು ಒಳಗಡೆಗೆ ಬರ್ಬೇಕಾದ್ರೆ ಇಲ್ಲಿಂದ ಹಿಂಗ್ ಒಳಗಡೆ ಬರ್ಬೇಕಾದ್ರೆ ಅಲ್ಲೇ ಫೋರ್ಸ್ಗೆ ಬಂದು ಈ ಕಲ್ಲಿಗೆ ಬಂದು ಬಡ್ದಿದೆ ನೋಡಿ. ಅಲ್ಲೇ ನೋಡಿ, ಅಲ್ಲಿ ಬರೋದು. 1.5 ಕೋಟಿ ವ್ಯಾಲ್ಯೂಯೇಷನ್ ಬೋಟ್ ಇದೆ. 1.5 ಕೋಟಿ ಅಂತ ಗೈಸ್ ಈ ಬೋಟ್ಗೆ. ಬಲೆ ಎಲ್ಲ ಎಕ್ಸ್ಟ್ರಾ, ಮತ್ತೆ ಬಲೆ ಕಬ್ಬಣದ್ದು ಎಲ್ಲ ಎಕ್ಸ್ಟ್ರಾ ಬಿಟ್ಟು ಸೇರಿ ಎಲ್ಲ ಸೇರಿ ಗೈಸ್, ಎಲ್ಲ ಸೇರಿ ನೋಡಿ. ಅಲ್ಲೇ ಎಲ್ಲ ಬಿಟ್ಟು ಮೊದಲೇ ತೋರಿಸಿದಲ್ಲ ಸೇಮ್ ಅನ್ನ ಬೋಟ್. ಅಲ್ಲಿ ನಿಂತವ್ರು ಎಲ್ಲ ರೆಡ್ ಬೋಟು. ಇದರಲ್ಲಿ ಇದೊಂದು ನಿಲ್ಬೇಕಿತ್ತು ಗೈಸ್. ಇದು ನೋಡಿ ಎಲ್ಲಿ ಬಂದು ನಿಂತಿದೆ ಇವತ್ತು. ಬೋಟಲ್ಲಿ ಇದ್ದವ್ರಿಗೆ ಏನೂ ಆಗಿಲ್ಲ ಗೈಸ್, ಯಾಕಂದ್ರೆ ಹತ್ರ ಎಲ್ಲ ಇಲ್ಲಿಂದ ಸ್ವಿಮ್ಮಿಂಗ್ ಬರ್ತದೆ. ಕೆಲವೊಬ್ರಿಗೆ ಸೇಫ್ ಮಾಡಿದ್ದಾರೆ. ಫ್ಯಾನಿಗೆ ಬಲೆ ಬಿದ್ದು ಬೇರೆ ಬೋಟು ಎಳ್ಕೊಂಡು ಬರ್ತಾ ಇತ್ತು. ಬಲೆ ರೋಪ್ ಕಟ್ಟಾಗಿ ಇದು ಬಂದ್ಬಿಡ್ತಿದೆ. ಯಾವ ಬಲೆಗೆ, ಯಾವ ಬೋಟು? ಇನ್ನೊಂದು ಬೋಟ್ ಯಾವುದು? ಇನ್ನೊಂದು ಬೋಟ್ ಎಳ್ಕೊಂಡು ಬಂದ ಬೋಟ್. ಎಷ್ಟು ಲಾಸ್ ಆಯ್ತು ಇದ್ರದ್ದು ಟೋಟಲ್? 1.5 ಕೋಟಿ. 1.5, ಆಲ್ಮೋಸ್ಟ್ 2 ಕೋಟಿ ಲಾಸ್ ಆಗಿದೆ ಗೈಸ್. ಆಲ್ಮೋಸ್ಟ್ 1.5. 1.5-2 ಕೋಟಿ. ಅದೇ ಬಲೆಗೆ ಇದಕ್ಕೆ ಬಲೆ ಬಿದ್ದು ಫ್ಯಾನಿಗಿತ್ತು ತಗೊಂಡ್ ಬರ್ತಾ ಇದ್ರು. ಅದು ಡೈರೆಕ್ಟ್ ಸದ್ಯ ಕಟ್ಟಾಗಿ ಬಂದು ಇದು ಬಡ್ದಿದೆ. ಕಂಟ್ರೋಲ್ ಆಗಿಲ್ಲ. ಇದು ಬಂದು ಕೂತ್ಕೊಂಡು ಇನ್ಸೂರೆನ್ಸ್ ಕ್ಲೇಮ್ ಆಗ್ತದೆ ಇಲ್ಲ ಗೊತ್ತಿಲ್ಲ. ಅದು ತುಫಾನಿಗೆ ಹೋಗ್ಬಾರ್ದು ಅಂತ ಇದೆಯಲ್ಲ ಬೋಟ್ ಹೊರಗಡೆ. ಹೊರಗಿದ ಬೋಟೆ ಒಳಗೆ ಮೆಸೇಜ್ ಸಿಕ್ಕಿದ್ಮೇಲೆ ಒಳಗೆ ಬರ್ತಾ ಬರ್ತದೆ.
ಒಳಗಡೆ ಹೋಗ್ಲಿಕ್ಕೆ ಪೊಸಿಷನ್ ಇರುತ್ತಲ್ಲ, ಆ ಪೊಸಿಷನ್ ಅಲ್ಲೇ ಹೋಗ್ಬೇಕು. ಇಲ್ಲಿದ್ರೆ ಈ ಕಡೆ ಬಂದ್ಬಿಡುತ್ತೆ, ಬಿಟ್ಬಿಡುತ್ತೆ. ಬರ್ತಾರೆ ಅದು ಕಟ್ಕೊಂಡು ಬರುವಾಗ ಆಗಿದ್ದಲ್ಲ. ರೋಪ್ ಏನು ಕಟ್ ಆಯ್ತಂತಲ್ಲ. ಹೌದು. अंकल एक बंदे फैन हाक जाळ ಏನು ಸರ್ नाक जाळ सिरकले फॅन हाक ओहो सिरकले त्यांना मी ಓಡ್ನ ಗಿನೇದು ಏನು ಕೆಳಗೆ ಹೋಗಿದೆ. ಅದು ಇದು ಓಪನ್ ಆಗಿದೆ. ಅದು ಓಪನ್ ಆಗಿದೆ. ಇಂಜಿನ್ ಎಲ್ಲ ಓಪನ್ ಆಗಿಬಿಟ್ಟಿದೆ ಗೈಸ್. ಅಲ್ಲೇ ಫೋರ್ಸ್ಗೆ ಎರಡು ಹಿಂದ್ಗಡೆ ಕಂಡೀಷನ್ ಮಾತ್ರ ಉಂಟು. ಅದು ಹಿಂದ್ಗಡೆ ಕಂಡೀಷನ್ ಮಾತ್ರ ಇದೆ. ಮಧ್ಯೆ ಎಲ್ಲ ಓಪನ್ ಆಗಿದೆ. ಮಧ್ಯೆ ಓಪನ್ ಆಗಿ ಕೆಳಗಡೆ ಹೋಗಿ ತಲೆ ಹಂಗೆ ಇದೆ ನೋಡಿ. ಎಷ್ಟು ಫೋರ್ಸ್ ಇರ್ಬೋದು ನೀರಿನ ತಬಸ್ಸು. ಇವ್ರು ನೋಡಿ ಇಲ್ಲಿ ಫೋಟೋ ಶಾಟ್ ಮಾಡ್ತಾ ಇದ್ದಾರೆ. ಮುರುಡೇಶ್ವರ ನೋಡಿ ಗೈಸ್, ಮೊನ್ನೆ ಕರ್ಕೊಂಡು ಹೋಗಿದ್ನಲ್ಲ, ಲಾಸ್ಟ್ ಪ್ರೀವಿಯಸ್ ವಿಡಿಯೋದೆಲ್ಲ ಚೆಕ್ ಮಾಡಿ ನೋಡಿಲ್ಲ ಆದ್ರೆ ವಿಷಯ ಏನಾಗಿದೆ ಅಂದ್ರೆ ಗೈಸ್, ಅದು ಹೊರಗಡೆ ಇದ್ದಾಗಲೇ ಬಲೆ ಫ್ಯಾನ್ ಸಿಕ್ಕಿ ಬೋಟ್ ಬಂದಾಗ್ಬಿಟ್ಟಿತ್ತು ಅದು ಹೊರಗಡೆನೆ. ಸೊ ಬೇರೆ ಬೋಟ್ ಎಳ್ಕೊಂಡು ಬರುವಾಗ ಇಲ್ಲಿ ಕಂಟ್ರೋಲ್ ಸಿಗದೆ ಹೋಗಿ ಬಡ್ದ್ಬಿಟ್ಟಿದೆ ಗೈಸ್. ಅದರಲ್ಲಿ ಆಲ್ಮೋಸ್ಟ್ ಜನ ಅದರಲ್ಲಿ ಇದ್ದಾಗಲೇ ಎಲ್ಲ ಬಡ್ದಿದೆ. ಸ್ವಲ್ಪ ಐಟಮ್ಸ್ ಎಲ್ಲ ಅವ್ರು ತಗೊಂಡು ಹೋಗಿರ್ಬೇಕು, ಬಟ್ ಆಲ್ಮೋಸ್ಟ್ ಲಾಸ್ ಆಗಿದೆ ಗೈಸ್. ಬಲೆ ಎಲ್ಲಾನು ಬೋಟಲ್ಲೇ ಇದೆ. ಆಲ್ಮೋಸ್ಟ್ ಬೋಟ್ ಚಿತ್ರಾನ್ನ ಆಗಿದೆ ಗೈಸ್. ಚಿತ್ತಾಲ್ ಪಿತಾಲ್ ಅಂತ ಕಬ್ಬಣದ ಬೋಟ್ ಗೈಸ್, ಅದು ಕಟ್ಟಿಗೆದಲ್ಲ, ಕಬ್ಬಣದ ಬೋಟೆ ಅಲೆಗಳ ಫೋರ್ಸ್ಗೆ ಪೀಸ್ ಆಗಿ ಎರಡು ಭಾಗ ಆಗಿದೆ. ಮೇಲ್ಗಡೆ ಮಾತ್ರ ಕಾಣಿಸ್ತಾ ಇದೆ ನೋಡಿ ಗೈಸ್. ಬಲೆ ಎಲ್ಲ ಅದ್ರಲ್ಲೇ ಇದೆ, ಮುಳುಗಿದೆ. ಅರ್ಧ ಎಲ್ಲ ಸಿಕ್ಕ ಬಿದ್ದಿದೆ ಗೈಸ್ ಆ ಕಡೆ ಈ ಕಡೆ. ಆ ಬಲೆಗೆ ತೇಲೋದೊಂದು ಇದಿರುತ್ತೆ ರೌಂಡ್ ಕಲರ್, ಅದು ಮಾತ್ರ ತೇಲ್ತಾ ಇದೆ. ಮತ್ತೆ ಇಂಜಿನ್ ಎಲ್ಲ ಹೋಗಿದೆ ಗೈಸ್. ಆಲ್ಮೋಸ್ಟ್ ಎಲ್ಲಾನು ಏನೂ ಇಲ್ಲ ಅದ್ರಲ್ಲಿ. ಇಲ್ಲಿ ಆಕ್ಚುಲಿ ಗೈಸ್ ಈ ಅಲೆ ಎಲ್ಲ ಬರ್ತಾ ಇದೆಯಲ್ಲ, ಅಲ್ಲಿ ಕೆಳಗಡೆ ಕಲ್ಲಿದೆ ಅಂತ ಗೈಸ್, ದೊಡ್ಡದು. ಅದಕ್ಕೆ ಆ ಅಲೆ ಅಲ್ಲಿ ನೋಡಿ, ಅದು ಇಲ್ಲಿ ಡೀಪಲ್ಲಿ ಅಲೆ ಇರ್ತದೆ. ಇಲ್ಲಿ ನೋಡಿ ಅಲೆ ಕ್ರಿಯೇಟ್ ಆಗತ್ತಲ್ಲ, ಯಾಕಂದ್ರೆ ಆ ಕಡೆ ಅಪೋಸಿಟ್ ಸೈಡ್ ಏನಿಲ್ಲ ನೋಡಿ ಗೈಸ್. ಇಲ್ಲಿ ಕಲ್ಲೆಲ್ಲ ಬಿದ್ದು ಅಲೆ ಕ್ರಿಯೇಟ್ ಆಗಿ ಕಂಟ್ರೋಲ್ ಸಿಗಲ್ಲ. ಬೋಟ್ ಅದು ಡಿಗ್ರೀಸ್ ಇರ್ತದೆ ಗೈಸ್ ಅವ್ರದ್ದು. ಅಷ್ಟೇ 600 ಅಷ್ಟೇ ಡಿಗ್ರಿಲಿ ಟರ್ನ್ ಮಾಡಿ ಬರ್ಬೇಕು ಅವರು. ಇಲ್ಲಾಂದ್ರೆ ಮಿಸ್ ಹೊಡೆದ್ರೆ ಮುಗೀತು. 0.1 ಕೂಡ ಮಿಸ್ ಆದ್ರೆ ಆಗಲ್ಲ ಅವ್ರಿಗೆ ಕಂಟ್ರೋಲ್ ಮಾಡೋಕೆ. ಆಗಿದ್ದು ಕೂಡ ರಾತ್ರಿ ಗೈಸಿದ್ದು, ಬೆಳಿಗ್ಗೆ ಅಲ್ಲ, ರಾತ್ರಿ ಆಗಿ ಅವಾಗ ಏನು ಕಾಣಿಸ್ದೆ ಎಲ್ಲ ಜನ ಒಂದು ಸೇಫ್ ಆಗಿದ್ದಾರೆ. ನೋಡಿ ಗೈಸ್, ಸಮುದ್ರ ಹೇಗೆ ನಮಗೆ ಒಳ್ಳೇದು ಮಾಡುತ್ತಲ್ಲ, ಅಷ್ಟೇ ಕೆಟ್ಟದ್ದು ಕೂಡ ಮಾಡುತ್ತೆ. 2 ಕೋಟಿ ಲಾಸ್ ಆಗಿದೆ ಗೈಸ್. ಅವರು ಕೆಲಸ ಮಾಡೋರ್ಗೂ ಇವಾಗ ಕೆಲಸ ಇರಲ್ಲ, ಅದನ್ನ ತೆಗಿಲಿಕ್ಕೂ ಆಗಲ್ಲ ಇಲ್ಲಿ. ಯಾಕಂದ್ರೆ ಸಮುದ್ರದ ಒಳಗಡೆ ಇದೀವಿ ನಾವು. ಇಲ್ಲಿ ಕ್ರೇನ್ ಎಲ್ಲ ಬಂದು ತೆಗಿತಾರೆ ಅಂತ ಹೇಳ್ತಾ ಇದ್ದಾರೆ ಅವರು, ಬಟ್ ಕಷ್ಟನೇ ಗೈಸ್. ಇಲ್ಲಿ ಈಗ ಏನು ಬರೋಕ್ಕಾಗಲ್ಲ. ಇಲ್ಲಿ ಬಂದರೆ ಕ್ರೇನ್ ಬಂದರೂ ಕೂಡ ಅಲೆಗಳೇ ಡೇಂಜರ್ ಆಗಿರುತ್ತೆ. ಅದಕ್ಕೂ ಕ್ರೇನ್ಗೂ ಮತ್ತು ಬೇರೆ ಬೋಟ್ಗೂ 3-4 ಬೋಟ್ ಬಂದು ಎಳಿಬೇಕಷ್ಟೆ.
ಈ ಗುಡ್ಡ ಕುಂದಗುಡ್ಡ ಅಂತ ಗೈಸ್, ದುರ್ಗಗುಡ್ಡ ಅಲ್ಲ. ನಾನು ದುರ್ಗಗುಡ್ಡ ಅಂತ ಅನ್ಕೊಂಡೆ, ದುರ್ಗಗುಡ್ಡ ಇನ್ನೊಂದಂತೆ ಗೈಸ್, ಅದು ಕಾಣಿಸ್ತಾ ಇಲ್ಲ ಇಲ್ಲಿಂದ, ಆ ಕಡೆ ಇದೆ ಅಂತ. ಅದು ನಮ್ಮಮ್ಮ ಹೇಳಿದ್ರು, ನಾನು ದುರ್ಗಗುಡ್ಡ ಅಂದ್ಕೊಂಡೆ, ಇದು ಕುಂದಗುಡ್ಡ. ಇದ್ರದ್ದೇ ಪೀಸಸ್ ಗೈಸ್ ಇದೆಲ್ಲ. ಮೊದಲೇ ಇಷ್ಟು ದೊಡ್ಡ ಗುಡ್ಡ ಇದ್ದಿದ್ದು, ಈ ಮಿಲಿಟ್ರಿಲಿ ಇದೆಲ್ಲ ಆಗೋದಲ್ಲ, ಬಾಂಬೆಲ್ಲ ಎಕ್ಸ್ಪೈರ್ ಆದಮೇಲೆ ಇಲ್ಲಿ ಬಂದಾಕ್ತಾರೆ. ಈ ಗುಡ್ಡದು ಎಲ್ಲ ಟ್ರೈ ಮಾಡ್ತಿದ್ರು ಆವಾಗ. ಆಮೇಲೆ ಇಲ್ಲಿ ಜನಕ್ಕೆಲ್ಲ ಪ್ರಾಬ್ಲಮ್ ಆಗಿ ನೇತ್ರಾಣಿಗೂ ಹಾಕ್ತಾರೆ ಗೈಸ್, ಇನ್ನೂ ಹಾಕ್ತಾರೆ ನೇತ್ರಾಣಿಗೆ. ನಾವೆಲ್ಲ ಊರಲ್ಲಿದ್ದಾಗ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು ನೇತ್ರಾಣಿದು. ಹೆಂಗಿದೆ ಮರ ಅಲೆ ಜಾಸ್ತಿ ಆಗ್ತಾ ಇದೆ. ಬೀಚಲ್ಲಿ ಫುಲ್ ಥರ್ಮಾಕಾಲ್ ಬಂದ್ಬಿಟ್ಟಿದೆ ಬೀಚಿಂದ. ಓ ಗಾಯಸ್, ಇದು ಆವಾಗ ಹೇಳಿದ್ನಲ್ಲ ವೇಸ್ಟೇಜ್ ಎಲ್ಲ, ಇದು ಬೋಟಿಂದನೇ, ಆ ಬೋಟಿಂದನೇ ಎಲ್ಲ ಚೂರಾಗಿ ಇಲ್ಲಿ ಬಿಂದಿದೆ. ಫುಲ್ ಅಲ್ಲಿ ಸ್ನೋ ಬಿದ್ದಂಗೆ ಆಗಿದೆ ಗಾಯಸ್. ಆ ಕಾರ್ನರಿಂದ ಈ ಕಾರ್ನರ್ ತನಕ ಕಾಣಿಸ್ತಾ ಇದೆ. ಮೀನೇನು ಸಿಕ್ತಾ? ಏನಿಲ್ಲ, ಬೆಳಗಿಂದ ಇದು ಮಾಡ್ತಿದ್ರಿ? ಹಾಂ, ಅರ್ಧ ಗಂಟೆ ಆಯ್ತಾ? ರಾತ್ರಿಗೆ ಬರ್ತೀವ? ಅದೊಂದು ತಾಗಿದೆಯಾ? ಯಾವ ಮೀನು ಸಿಗುತ್ತೆ ಸರ್ ಇಲ್ಲಿ? ದೋಡಿ ಸಿಗುತ್ತಾ? ಹಾಂ ಹಾಂ. ಸೊ ಗೈಸ್, ಈಗ ಎಲ್ಲರೂ ರಿಟರ್ನ್ ಹೋಗ್ತಾ ಇದೀವಿ ಮನೆಗೆ. ಇದೇ ಬೋಟನ್ನು ತೋರಿಸೋಣ ಅಂತಾನೆ ಬಂದಿರೋದು ಇಲ್ಲಿ ಮೇನ್. ನಮ್ಮ ಚಿಕ್ಕಪ್ಪ ನೋಡ್ಲಿಕ್ಕಂತ ಬಂದಿದ್ರು ಗೈಸ್ ಬೋಟ್ನ. ಅವ್ರಿಗೆ ಬೆಳಗಿಂದ ಕಾಲ್ ಮಾಡ್ತಾ ಇದ್ರು ಅಂತ ಎಲ್ಲರೂ. ಸೊ ಅದಕ್ಕೆ ನೋಡೋಗೋಣ ಅಂತ ಬಂದಿದ್ರು ಅವರು. ಸೊ ನಮಗೆಲ್ಲ ಕರ್ಕೊಂಡು ಬಂದರು ಹಾಗೆ. ಇದು ನೋಡಿ ಗೈಸ್, ಇದೆ ಬೋಟಿಂದ ಎಲ್ಲ ಒಡೆದು ಚೂರಾಗಿ ಪೀಸ್ ಆಗಿ ಎಲ್ಲ ಥರ್ಮಕೋಲ್ ಎಲ್ಲ ಬೋಟಿಂದ ಎಲ್ಲ ಇಲ್ಲಿ ಬಂದಿದೆ. ಫುಲ್ ಬೀಚ್ ಥರ್ಮಕೋಲಿಂದ ತುಂಬೋಗಿದೆ ಗೈಸ್. ವೈಟ್ ಕಾಣಿಸ್ತಾ ಇದೆ ಎಲ್ಲ. ಇದರಲ್ಲಿ ಒಂದು ಬೋಟ್ ಆಗ್ಬೇಕಿತ್ತು. ಇಲ್ಲಿ ನಿಂತ್ಕೋಬೇಕಾಗಿರೋ ಬೋಟ್ ಗೈಸ್, ಅದು ಅಲ್ಲಿ ಕಟ್ಟಾಗಿ ಬಿದ್ದಿದೆ. ಸೊ ಅದ್ರದ್ದು ಕ್ಲಿಪ್ಸ್ ಎಲ್ಲ ನಮ್ಮ ಚಿಕ್ಕಪ್ಪನ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಬೋಟು ಅಲ್ಲಿ ಸಿಕ್ಬಿದ್ದಾಗ ವಿಡಿಯೋಸ್ ಎಲ್ಲ ಇದೆ, ಅದನ್ನೆಲ್ಲ ಹಾಕ್ತೀನಿ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ. ಸೊ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.